ದಿವಾಳಿ ಆಗ್ತಾ ಇದ್ದೀನಿ ಅನ್ನುವಂತಹ ಭಯನೂ ಇಲ್ಲ. ಒಣಜಂಬ ಆರ್ಥಿಕ ದಿವಾಳಿ ಅಂಚಿನಲ್ಲಿ ಪಾಕಿಸ್ತಾನ. ಒಂದೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದಾರೆ ಪಾಕ್ನ ಜನ. ಬೆಲೆ ಏರಿಕೆಯಿಂದ ಕಂಗೆಟ್ಟ ಪಾಕಿಸ್ತಾನದ ಜನ. ಪಾಕಿಸ್ತಾನಕ್ಕೆ ಈಗ ಕ್ಷಣ ಕ್ಷಣಕ್ಕೂ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಭಾರತ ದಾಳಿ ಮಾಡಿದ್ರೆ ಮುಂದೇನು ಅನ್ನುವಂತಹ ಭಯ. ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪಾಕ್ ಜನರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕನ್ನ ಇಲ್ಲ, ಪ್ರತಿಯೊಂದರ ದರವೂ ಕೂಡ ಏರಿಕೆಯಾಗ್ತಾ ಇದೆ. ಸರಿಯಾಗಿ ಊಟ ತಿನ್ನೋಕಾಗ್ತಾ ಇಲ್ಲ, 3 ಹೊತ್ತು ಅನ್ನ ತಿನ್ನೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಪಾಕಿಸ್ತಾನದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಡಿ ಶಾಪ ಆಗ್ತಾ ಇದ್ದಾರೆ. ಹಣದುಬ್ಬರ 5% 7.5% ಏರಿಕೆಯಾಗುವಂತಹ ಭೀತಿ ಶುರುವಾಗಿದೆ. ಕ್ಷಣ ಕ್ಷಣಕ್ಕೂ ಭಯದ ವಾತಾವರಣದಲ್ಲೇ ಬದುಕ್ತಾ ಇದ್ದಾರೆ ಪಾಕಿಸ್ತಾನದ ಜನರು, ಪಾಕಿಸ್ತಾನದ ಪ್ರಜೆಗಳು, ಪಾಕಿಸ್ತಾನದ ರಾಜಕಾರಣಿಗಳು ಎಲ್ಲರೂ ಕೂಡ ಭಯದಲ್ಲೇ ಬದುಕ್ತಾ ಇದ್ದಾರೆ. ಇನ್ ಕೇಸ್ ಯುದ್ಧ ಸಾರ್ಬಿಟ್ರೆ ಏನ್ ಮಾಡುವುದು ಅಂತ ಹೇಳಿ ಭಯಭೀತರಾಗಿದ್ದಾರೆ. ಆದ್ರೂ ಕೂಡ ಒಣಜಂಬ, ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನುವಂತಹ ಒಣಜಂಬ, ಬಹಿರಂಗ ಹೇಳಿಕೆ ಕೊಡುವಂತಹ ಕೆಲಸಗಳು. ನಾವು ಬಿದ್ರು ನಮ್ಮ ಮೀಸೆ ಮಣ್ಣಾಗಿಲ್ಲ, ನಮ್ಗೇನು ಸಮಸ್ಯೆ ಇಲ್ಲ ಅಂತ ಹೇಳಿ. ನೋಡಿ, ಪಾಪರಾಗಿದೆ ಪಾಕಿಸ್ತಾನ. ಮೊಟ್ಟೆಯ ಬೆಲೆ 332 ರೂಪಾಯಿ ಆಗಿದೆ ಡಜನ್ಗೆ. ಇನ್ನು ಸೇಬಿನ ಬೆಲೆ ಆಪಲ್ 288 ರೂಪಾಯಿ ಕೆಜಿ, ಹಾಲು 224 ರೂಪಾಯಿ 1 ಲೀಟರ್ಗೆ. ಇನ್ನು ಬ್ರೆಡ್ 161 ರೂಪಾಯಿಯಿಂದ 170, ಬಾಳೆಹಣ್ಣು 176 ರೂಪಾಯಿ ಕೆಜಿಗೆ, ಟೊಮೆಟೊ 150 ರೂಪಾಯಿ ಕೆಜಿ, ಚಿಕನ್ 800 ರೂಪಾಯಿ ಕೆಜಿ, ಅಕ್ಕಿಯ ಬೆಲೆ 340 ರೂಪಾಯಿ ಆಗಿದೆ. ಮೊಟ್ಟೆ 332 ರೂಪಾಯಿ 1 ಡಜನ್ ಮೊಟ್ಟೆ ಬೆಲೆ. ಇನ್ನು ಆಪಲ್ ಖರೀದಿ ಮಾಡೋಣ ಅಂತಂದ್ರೆ 288 ರೂಪಾಯಿ ಕೆಜಿ, ಹಾಲು 224 ರೂಪಾಯಿ 1 ಲೀಟರ್ಗೆ. ಇನ್ನು ಬ್ರೆಡ್ 161 ರೂಪಾಯಿ ಇದೆ, ಅದು ಕೂಡ 500 ಗ್ರಾಮ್ ಬ್ರೆಡ್ಗೆ. ಬಾಳೆಹಣ್ಣು 176 ರೂಪಾಯಿ ಕೆಜಿ. ಇನ್ನು ಟೊಮೆಟೊ ಬೆಲೆ 150 ರೂಪಾಯಿ ಕೆಜಿ, ಆಲೂಗೆಡ್ಡೆ 105 ರೂಪಾಯಿ ಕೆಜಿ, ಆರೆಂಜ್ 216 ರೂಪಾಯಿ ಕೆಜಿ. ತರಕಾರಿ ತಗೊಂಡು ತರಕಾರಿ ತಿನ್ನೋಣ ಅಂತಂದ್ರೆ ತರಕಾರಿ ಬೆಲೆಯೂ ಕೂಡ ಗಗನಕ್ಕೆ ಏರಿಕೆಯಾಗಿದೆ. ಹಣ್ಣು ಹಂಪಲು ತಿನ್ಕೊಂಡು ಜೀವನ ಮಾಡೋಣ ಅಂತಂದ್ರೆ ಪ್ರತಿ ಹಣ್ಣಿನ ದರದಲ್ಲೂ ಕೂಡ ಡಬಲ್ ಅಲ್ಲ ತ್ರಿಬಲ್ ಏರಿಕೆಯಾಗಿದೆ. ಈಗಾಗಲೇ ಇನ್ನು ಹೋಗ್ಲಿ ಚಿಕನ್ ತಿನ್ನೋಣ, ಮಟನ್ ತಿನ್ನೋಣ ಅಂತಂದ್ರೆ ಅದ್ರ ಬೆಲೆಯೂ ಕೂಡ ದುಪ್ಪಟ್ಟು 800 ರೂಪಾಯಿ ಕೆಜಿ ಅಂತಂದ್ರೆ ಎಲ್ಲಿಂದ ಎಲ್ಲಿಗೆ ಲೆಕ್ಕಾಚಾರ. ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆ ಜನಸಾಮಾನ್ಯರಿಗೆ ತಟ್ತಾ ಇದೆ. ಸೊ ಹಾಗಾಗಿ ಪಾಕ್ ಒಣಜಂಬ ಏನು ಕಮ್ಮಿ ಆಗ್ತಾ ಇಲ್ಲ, ನಾವು ರೆಡಿ ಯುದ್ಧಕ್ಕೆ ಅನ್ನೋ ಥರ ರಿಯಾಕ್ಟ್ ಮಾಡ್ತಾ ಇದೆ. ಮತ್ತು 5 ಕೆಜಿ ಹಿಟ್ಟಿನ ಪ್ಯಾಕೆಟು 600 ರೂಪಾಯಿಯಿಂದ 610 ರೂಪಾಯಿ ಆಗಿದೆ. ಅಡುಗೆ ಎಣ್ಣೆ ಇನ್ನು ಕೇಳೋಕ್ಕೆ ಹೋಗಬೇಡಿ, 500 ರೂಪಾಯಿ ಗಡಿ ದಾಟಿದೆ ಅಂತ ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂಥದ್ದು. ಮೊಟ್ಟೆ ಈಗಾಗಲೇ 1 ಡಜನ್ ಮೊಟ್ಟೆ ಕೊಂಡ್ಕೊಳ್ಳೋದಕ್ಕೂ ಯೋಚನೆ ಮಾಡಬೇಕು. ಪ್ರೋಟೀನ್ ಬೇಕಲ್ಲ, ತಿಂದು ಬದುಕೋದಕ್ಕೆ, ಜೀವ ಉಳಿಸ್ಕೊಳ್ಳೋದಕ್ಕೆ ಪ್ರೋಟೀನ್ ಬೇಕು. ಪ್ರೋಟೀನ್ ಯುಕ್ತ ಇರುವಂತಹ ಆಹಾರಗಳ ಬೆಲೆ ಎಲ್ಲವೂ ಕೂಡ ಏರಿಕೆ. 332 ರೂಪಾಯಿ ಡಜನ್ನು. ಸಕ್ಕರೆ ಕೇಳಬೇಕಾ? ಕಾಫಿ ಟೀ ಕುಡಿಯೋಣ ಅಂತಂದರೆ ಅದು ಕೂಡ ಏರಿಕೆ. ಎಲ್ಲ ದರ ಏರಿಕೆಯಿಂದಾಗಿ ಪಾಕಿಸ್ತಾನದ ಜನರು ರೋಸ್ ಹೋಗಿದ್ದಾರೆ.